ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಈ ವಿಕಾಸಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವಳು. ಅವಳನ್ನು ಸಮಾಜ ಹಿಂದಿನಿಂದ ಇಂದಿನವರೆಗೂ ಶೋಷಣೆಗೆ, ದೌರ್ಜನ್ಯಕ್ಕೆ, ಹೀಗೆಲ್ಲ ಬೇರೆ ಬೇರೆ ವಿಧಗಳಲ್ಲಿ ಆಕೆಯನ್ನು ತುಳಿತಾ ಬಂದಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಇವತ್ತು ಜಾಗತಿಕ ಜಗತ್ತಿನಲ್ಲಿ ಮಹಿಳೆ ಅವಳದೇ ಆದಂಥ ಸ್ಥಾನಗಳನ್ನು ಗುರುತಿಸ್ಕೊಂಡಿದ್ದಾಳೆ. ಅವಳ ಕೊಡುಗೆ, ಅವಳ ಸಾಧನೆ, ಅವಳ ವಿಕಾಸ ಇವೆಲ್ಲವೂ ಸಹ ಅದಕ್ಕೆ ನಿದರ್ಶನವಾಗಿ ನಿಲ್ಲುತ್ತೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು, ಹಳೆ ತಲೆಮಾರಿನ, ಹೊಸ ತಲೆಮಾರಿನ ಎಲ್ಲ ಮಹಿಳೆಯರು ಸಹ ಈ ವಿಚಾರವನ್ನು ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೆಲ್ಲ ಕೇಳ್ಕೊಂಡು ಬರೋಣ. ಅವರೆಲ್ಲರ ಮಾತುಗಳ ನಡುವೆ ನಾವು ಈ ದಿನವನ್ನು ಸಂಭ್ರಮಿಸೋಣ. ಆದರೆ ಮಹಿಳಾ ದಿನಾಚರಣೆ ಇವತ್ತೊಂದು ದಿನಕ್ಕೆ ಸೀಮಿತವಾಗದೆ ಮಹಿಳೆಯನ್ನು ಗೌರವಿಸುವಂತಹ ಅವಳ ಭಾವನೆಗಳಿಗೆ, ಅವಳ ವಿಚಾರಧಾರೆಗಳಿಗೆ ಸರಿಯಾದ ರೀತಿಯಲ್ಲಿ ಮನ್ನಣೆಯನ್ನು ಕೊಡ್ತಾ ಈ ವಿಶ್ವದ ವಿಕಾಸದಲ್ಲಿ ಅವಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತ ವಿಶ್ವದ ವಿಕಾಸ, ಅಭಿವೃದ್ಧಿ, ನೆಮ್ಮದಿ, ಶಾಂತಿ, ಸಮೃದ್ಧಿ ಎಲ್ಲವೂ ಸಾಧ್ಯ ಅನ್ನುವಂಥ ಮಾತುಗಳನ್ನು ನಾವು ಯಾರೂ ತಳ್ಳಿ ಹಾಕುವಾಗಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾ ಮಹಿಳೆಯರು ಏನೇನು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಒಂದು ಸಾರಿ ನೋಡೋಣ. ನಮಸ್ಕಾರ. Always worshipped as the superpower, and she is the basis of any kind of power in this cosmos. So worship that, and being a woman is being a part of that Shakti. So celebrate your womanhood, understand the Shakti in you, and live up to it. Thank you. On this International Women's Day, when I put the thought about why do we need to celebrate this, so being born in a country where Durga, Parvati are being worshipped, I feel so proud to be a part of this nation. And when I become a mom for a daughter, then I realized that by being a role of a woman, alright, I grew up as a girl, as a daughter, as a sister, then got married as a wife. Now when I become a mom, I feel it's a complete woman. Thank you. A woman can be gentle yet strong, kind yet powerful, loving yet fearless. Behind every success story, there is a woman who believed in herself. Be strong, be fearless, and never stop dreaming. Happy Women's Day to all. We have a history of inspiring women like Mother Teresa, Mary Kom, and Kalpana Chawla, who has broke the record of Orthodox women and then break the barrier of women can't do this. So in this Women's Day, we have to break the chain and follow the inspiring ladies. Happy Women's Day to all. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಇವತ್ತು ವುಮೆನ್ಸ್ ಡೇದಲ್ಲಿ ಮಾತಾಡಬೇಕು ಅಂದರೆ ಇವಾಗ ಕಂಪ್ಯಾರಿಟಿವ್ಲಿ ನಮ್ಮ ಲಾಸ್ಟ್ ಜನ್ರೇಷನ್ಸ್, ನಮ್ಮ ತಾಯಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗುತ್ತೆ, ಅವ್ರ ಜನ್ರೇಷನ್ ಕಂಪೇರ್ ಮಾಡಿದ್ರೆ ತುಂಬ ಫಾರ್ವರ್ಡ್ ಬೆಳೀತಾ ಇದ್ದೀವಿ. ಸೊ ಇಟ್ಸ್ ಇಸ್ ಅ ಹ್ಯಾಪಿ ಥಿಂಗ್. ಬಟ್ ಒನ್ ಥಿಂಗ್ ನಾನು ಪರ್ಸ್ನಲಿ ಏನು ಕೇಳ್ತೀನಿ, ಲೈಕ್ ಯಾರೋ ಬಂದು ಜಡ್ಜ್ ಮಾಡೋಕ್ಕೆ ಬಿಡಬೇಡಿ. ಲೈಕ್ ನೀನು ಹಿಂಗೆ ಇರಬೇಕು, ಹಂಗೆ ಇರಬೇಕು, ಬೀಟ್ ಮದರ್ ಇಲ್ಲ, ಬೀಟ್ ಮದರ್ ಡಾಟರ್, ಯಾರಿಗೆ ಆದರೂ ನಾನು ಜಡ್ಜ್ ಮಾಡೋಕ್ಕೆ ನೀನು ಹಿಂಗೆ ಡ್ರೆಸ್ ಮಾಡ್ಕೋ, ಹಿಂಗೆ ಮಾಡೋಕ್ಕೆ ಕೊಡಬೇಡಿ. ವೈ? ಬಿಕಾಸ್ ಯು ಆರ್ ಲೀಡಿಂಗ್ ಯುವರ್ ಲೈಫ್, ಯು ಆರ್ ನಾಟ್ ಲೀಡಿಂಗ್ ದೇರ್ ಲೈಫ್. ನೀವು ಅವ್ರ ಬದುಕಿದ್ರೆ ನೀವು ಹುಟ್ಟಿರೋದಕ್ಕೆ ಏನು ಇರೋದಿಲ್ಲ. ಸೊ ಬಿ ಇಂಡಿಪೆಂಡೆಂಟ್, ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ ಲೈಫಲ್ಲಿ. ಕೀಪ್ ಯುವರ್ ಸ್ಮಾಲ್ ಲೀಡರ್ಶಿಪ್. Every day should be Women's Day. Women's Day is not pink clothes and cake, not one loud cheer for tradition's sake. It is the freedom to choose my way, my clothes, my body, my voice, my say. Respect in my work, control of my pay. Dignity and safety in life every day. So don't celebrate me just once a year with flowers, posts and scripted cheer. Give women the freedom to live and decide, and then every day will be Women's Day worldwide. Happy Women's Day every day. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ನನ್ನ ಒಂದು ಪುಟ್ಟ ಕವನ. ಮಹಿಳೆ ಎಂದರೆ ಮಮತೆಯ ಸಾಗರ, ಮಹಿಳೆ ಎಂದರೆ ಶಕ್ತಿಯ ಆಕರ. ತಾಯಿಯಾಗಿ ಪ್ರೀತಿಯನ್ನು ನೀಡುವಳು, ಗುರುವಾಗಿ ಜ್ಞಾನವನ್ನು ಹಂಚುವಳು, ಸಹನೆಯಿಂದ ಮನೆ ಬೆಳಗುವಳು, ಧೈರ್ಯದಿಂದ ಜೀವನ ಗೆಲ್ಲಿಸುವಳು. ಅವಳ ಗೌರವ ನಮ್ಮ ಕರ್ತವ್ಯ. ಮಹಿಳೆ
ಸಮಾಜದ ನಿಜವಾದ ಶಕ್ತಿಯವರು. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. As a woman, I've always thought that we should have our own identity. We should not remain as somebody's daughter, somebody's wife, somebody's mother. At the end of the day, we should be able to create our own identity. We always, associating women with some other relation and not having your own independence is something which was lacking before. So I would think that it is important to have our own independence, own financial independence, own identity, own way you can be referred to. It could be any profession or even your nature, or you are required, or it is important to get the respect you. Happy Women's Day. ನಮಸ್ತೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸ್ತ್ರೀ ಪುರುಷ ಅಂದರೆ ಈ ಪ್ರಪಂಚದಲ್ಲಿ ಇಬ್ಬರೂ ಇರಬೇಕು. ನಾವು ಮೇಲೂ ನೀವು ಕೀಳು ಆ ಥರ ಭಾವನೆ ಅಲ್ಲ. ಇಬ್ಬರು ಜೊತೆಲೇ ಒಂದು ಹಡಗನ್ನ ತೊಗೊಂಡು ಹೋಗಬೇಕು. ನಾವೇನ ಎರಡೂ ಕಡೆ ಸರಿಯಾಗಿ ಹುಟ್ಟಾಕಿದ್ರೇ ಅದು ಮುಂದೆ ಹೋಗೋದು ಒಂದೇ ದಿಕ್ಕಿನಲ್ಲಿ. ಸೊ ಹೀಗಾಗಿ ನಾನು ಮಹಿಳಾ ಸಮಾನತೆ ಬಗ್ಗೆ ಮಾತಾಡ್ತೀನಷ್ಟೇ. ಆದರೆ ಮಹಿಳೆಯರಿಗೆ ಈ ಥರ ಕೊಡಿ ಆ ಥರ ಕೊಡಿ ಅಂತ ಕೇಳಲ್ಲ. ಸಮಾನತೆ ಅಂದರೆ ಇಬ್ರಿಗೂ ಒಂದೇ ರೀತಿ ಇರಬೇಕು. ಇಬ್ಬರು ಜೊತೆಲಿದ್ರೇ ಅದು ಸರಿ ಹೋಗೋದು. ಹೀಗಾಗಿ ನಮಗೆ ಜಾಸ್ತಿ ಸಂಬಳ ಬೇಕು, ನಾವು ಅದೇ ಥರ ಫಿಸಿಕಲ್ ವರ್ಕ್ ಮಾಡ್ತೀವಿ, ನಾವು ಅದೇ ಥರ ಮಾಡ್ತೀವಿ. ಯಾಕಂದರೆ ಇಬ್ಬರು ಕರ್ತವ್ಯಗಳು ಬೇರೆ, ದೈಹಿಕವಾಗಿಯೂ ಬೇರೆ ಬೇರೆ ಥರ ಇರುತ್ತೆ, ಮಾನಸಿಕವಾಗಿಯೂ ಬೇರೆ ಲೆವೆಲಲ್ಲಿ ಇರ್ತಾರೆ ಇಬ್ಬರು. ಹೀಗಾಗಿ ಆ ಪರಿಣಿತಿ ನೋಡಿಕೊಂಡು ಅವ್ರಿಗೆ ಆ ರೀತಿ ಮಾಡಬೇಕಾಗುತ್ತೆ. ಹಾಗೆ ಸೊ ಮಹಿಳೆಯರಿಗೆ ಎಲ್ಲ ಕಡೆ ಸರಿಯಾಗಿ ನ್ಯಾಯ ದೊರಕ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ಎಲ್ಲರೂ ಸರಿಯಾಗಿ ಮಾಡಬೇಕು. ಮಹಿಳೆಯರಿಗೆ ಮಾತ್ರ ಬೋಧಿಸೋದಲ್ಲ, ಅದೇ ರೀತಿ ಪುರುಷರಿಗೂ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಸಮಾನತೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ನಾನೊಬ್ಬನೇ ಮನೆ ನಡೆಸೋದು, ನಾನು ಹೇಳ್ದಂಗೆ ಬೇರೆಯವ್ರು ಕೇಳಬೇಕು ಅನ್ನೋ ದೃಷ್ಟಿಕೋನದಿಂದ ಅಲ್ಲ. ಮಹಿಳೆಯರು ಬೆಳೀತಾ ಇದ್ದಾರೆ. ಸೊ ಇಬ್ಬರು ಜೊತೆಲಿ ಹೋದರೆ ಎಲ್ಲ ಚೆನ್ನಾಗಿರುತ್ತೆ. ಆ ದಿಕ್ಕಿನಲ್ಲಿ ಈ ಮಹಿಳಾ ದಿನಾಚರಣೆನ ಆಚರಿಸೋಣ, ಸಂಭ್ರಮಿಸೋಣ. ಧನ್ಯವಾದಗಳು. ಮಹಿಳೆ ಮನೆಯ ಬೆಳಕು, ಮಹಿಳೆ ಸಮಾಜದ ಶಕ್ತಿ. ನಮಸ್ತೆ, ನಾನು ದಿವ್ಯ ದೇವೇಂದ್ರ. ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯ ದಿನಾಚರಣೆ ಅಂಗವಾಗಿ ನನ್ನ 2 ಮಾತುಗಳು. ಮಹಿಳೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಮಹಿಳೆಯನ್ನು ನೋಡ್ತೀವಿ. ಆದರೆ ಮಹಿಳೆಯರು ಅಂದ ತಕ್ಷಣ ಕೆಲವರ ಮನಸ್ಸಲ್ಲಿ ಹೌದು ಇವಳು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ, ಅಥವಾ ಹೊರಗಡೆ ಎಲ್ಲೂ ಹೋಗಬಾರ್ದು, ಅಥವಾ ಇವಳು ಮಕ್ಕಳನ್ನು ಮಾತ್ರ ಕೇರ್ ಮಾಡಬೇಕು ಅನ್ನೋ ಮನೋಭಾವನೆ ತುಂಬ ಜನಗಿದೆ. ಆದರೆ ಅದು ಹಾಗಲ್ಲ. ಮಹಿಳೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು. ಬರೀ ಎಜುಕೇಷನಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸಲ್ಲಿ ಕೂಡ ಎಷ್ಟೋ ಸಾಧನೆಗಳನ್ನು ನಾವು ನೋಡಿದ್ದೀವಿ. ಹಾಗೆ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರ ಹಲವಾರು ರೀತಿಯಲ್ಲಿ, ರಾಜಕೀಯದಲ್ಲಾದರೂ ಆಗಿರ್ಬೋದು, ತುಂಬ ಕ್ಷೇತ್ರದಲ್ಲಿ ಅವರು ಅವರದೇ ಆದ ಹೆಸರನ್ನು ಮೂಡಿಸಿದ್ದಾರೆ. ಸೊ ಹಾಗಾಗಿ ಮಹಿಳೆ ಅಂದರೆ ಬರೀ ಮನೆ ಕೆಲಸಕ್ಕೆ ಸೀಮಿತವಲ್ಲದೆ ಹಲವಾರು ರೀತಿಯಲ್ಲಿ ಅವಳನ್ನು ಹೊರಗೆ ತರಬೇಕು, ಅವಳಿಗೆ ಆದ ಆಪರ್ಚುನಿಟೀಸ್ಗಳನ್ನು ಕೊಡಬೇಕು, ಹಾಗೆ ಅವಳ ಸಾಧನೆಗೆ ಪ್ರೋತ್ಸಾಹಿಸಬೇಕು. ಒಂದು ಮಹಿಳೆಗೆ ಸಪೋರ್ಟ್ ಮಾಡ್ಬೋದು. ಹಾಗೆ ಒಂದು ಮನೆಯಲ್ಲಿದ್ದರೆ ಎಲ್ಲರೂ ಕೂಡ ಅವಳಿಗೆ ಸಪೋರ್ಟ್ ಮಾಡಬೇಕು, ಅವಳಿಗೆ ಆದಂಥ ಜಾಗವನ್ನು ಕೊಡಬೇಕು. ಬರೀ ಅವಳಿಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದಾಗಲಿ ಅಥವಾ ಬೇರೆ ರೀತಿಯಲ್ಲಿ ಅವಳನ್ನು ಕಡೆಗಣಿಸೋದಾಗಲಿ ಇದನ್ನು ಯಾರೂ ಸಹ ಮಾಡಬಾರ್ದು. ಹೀಗೆ ಮಹಿಳೆಯನ್ನು ಪ್ರೋತ್ಸಾಹಿಸಿ ಎಲ್ಲ ಕ್ಷೇತ್ರದಲ್ಲೂ ಅವಳನ್ನು ಸಹ ಮುಂದೆ ತರುವಾಗೆ ಮಾಡಿ ಅಂತ ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾನು ಕೇಳ್ಕೊಳ್ತಾ ಇದ್ದೆ. What is Women's Day? It is a day for us to remember that we need to live for ourselves. My message is especially for women above 50. You have been there, you have done that. You have worked, you have gotten tired, you've been exhausted. But today, let's just sit back and look at ourselves. Let's learn to take care of ourselves. Let's learn to spoil ourselves. Let's learn to love ourselves. And let's not feel guilty when we give up, when we sacrifice our responsibilities for our pleasure. It's perfectly all right. It's okay to be not okay. It's okay to feel that you are being selfish because you are not. Self-love is the most important kind of love. And unless you are happy, you will not be able to spread happiness for long. So my message is very clear, especially to women above 40. Concentrate on yourself, do what you love, and do what makes you happy. Enjoy the day, it's for us.
Womanhood is nothing but Shakti or Ma or Devi, and every woman has Shakti in her own self, and that comes out with as women empowerment, and we empower the entire family, the entire society, and the entire universe. Ma's Shakti comes in the form of a woman and empowers the whole world, and without her nothing can move. ಕೇಳಿದ್ರಲ್ಲ ವೀಕ್ಷಕರೇ, ಇಷ್ಟು ಜನ ಮಹಿಳೆಯರು ಮಹಿಳೆಯ ಜವಾಬ್ದಾರಿ, ಮಹಿಳೆಯ ಸ್ಥಾನ, ಮಹಿಳೆ ಹೇಗೆ ಬದುಕಬೇಕು, ಮಹಿಳೆಯ ಸಮಾನತೆ ಅಂದ್ರೇನು, ಮಹಿಳೆಯ ಸ್ವಾತಂತ್ರ್ಯ ಅಂದ್ರೇನು, ಮಹಿಳೆಗೆ ಯಾಕೆ ಈ ಎಲ್ಲ ಸ್ವಾತಂತ್ರ್ಯಗಳು ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಅವ್ರದ್ದೇ ಆದಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹಂಚ್ಕೊಂಡಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಈ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂಥ ಮಹಿಳೆಯನ್ನು ಸಮಾಜ ಸರಿಯಾಗಿ ನಡೆಸ್ಕೊಳ್ಬೇಕು. ಇವತ್ತೊಂದು ದಿನ ಎಷ್ಟೋ ಸಂದರ್ಭದಲ್ಲಿ ಮಹಿಳೆಯರನ್ನು ಶೋಷಣೆ ಮಾಡುವಂಥದ್ದು, ಮಹಿಳೆಯರಿಗೆ ಸರಿಯಾದಂಥ ಒಂದು ಸ್ಥಾನವನ್ನು ಕೊಡದೇ ಇರತಕ್ಕಂಥದ್ದು, ಮಹಿಳೆಯರ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರತಕ್ಕಂಥದ್ದನ್ನು ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಬರ್ತಾಯಿದ್ವಿ. ಆದರೆ ಮಹಿಳೆ ಇಲ್ಲದೆ ಈ ಜಗತ್ತಿಲ್ಲ. ಆದ್ದರಿಂದ ಮಹಿಳೆಯರನ್ನು ಗೌರವಿಸೋಣ. ಮಹಿಳೆಯರು ನನ್ನ ತಾಯಿ, ತಂಗಿ, ಅಕ್ಕ, ಸಂಗಾತಿ ಎಲ್ಲವೂ ಆಗ್ತಾರೆ. ಹಾಗಾಗಿ ಮಹಿಳೆಯರನ್ನು ನಾವು ಸರಿಯಾಗಿ ನಡೆಸ್ಕೊಳ್ಳದೆ ಹೋದರೆ ಅದು ನಮಗೆ, ಈ ಸಮಾಜಕ್ಕೆ ಮಾರಕವಾಗುತ್ತೆ. ಆದ್ದರಿಂದ ಮಹಿಳೆಯರನ್ನು ಗೌರವಿಸೋದು ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ವಿಚಾರ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಶುಭಾಶಯಗಳನ್ನು ಈ ದಿನ ಕೋರ್ತಾ, ಮಹಿಳೆಯರನ್ನು ಗೌರವಿಸೋದು ನಮ್ಮ ಜೀವನದ ಪದ್ಧತಿಯಾಗಬೇಕು ಅಂತ ಹೇಳ್ತಾ, ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಮಹಿಳಾ ಸಮುದಾಯಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ.